ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಗೋಧಿ ಹಿಟ್ಟಿನ ಟೇಸ್ಟಿ ಸ್ವೀಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ತುಪ್ಪ ಹಾಕಿಬಿಟ್ಟು ಗೋಧಿ ಹಿಟ್ಟನ್ನ ಈ ರೀತಿ ಹುರ್ಕೋಬೇಕು. ಜಾಸ್ತಿ ತುಪ್ಪ ಹಾಕಿ ಹುರ್ಕೊಂಡು ಹಲ್ವಾ ಕೂಡ ಮಾಡ್ಬೋದು. ಅದಕ್ಕೆ ನಾನು ಇಲ್ಲಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ. ಬೆಲ್ಲದ ಪಾಕ ಮಾಡಿಕೊಂಡು ಚೆನ್ನಾಗಿ ಹುರಿದು ಹಸಿ ಸ್ಮೆಲ್ಲೆಲ್ಲ ಆದಮೇಲೆ ಬೆಲ್ಲದ ಪಾಕನ ಇದಕ್ಕೆ ಹಾಕಬೇಕು. ಇದು ನಮ್ಮಮ್ಮ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಹಲ್ವಾ ಥರ ಮಾಡಿ ಕೊಡೋರು. ನಮಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಮ್ಮ ನೇಬರು ರಾಜಸ್ಥಾನವರಿದ್ದರು. ಸೊ ಅವರಿಂದ ನಮ್ಮಮ್ಮ ಇದನ್ನು ಕಲ್ತಿದ್ರು. ಇದಕ್ಕೆ ಜಾಸ್ತಿ ತುಪ್ಪ ಹಾಕಿಬಿಟ್ಟು ಮಾಡಿದರೆ ಹಲ್ವಾ ಥರ ತಿನ್ಬೋದು. ನಾನಿಲ್ಲಿ ನನ್ನ ಮಗಳಿಗೆ ಕೈಯಲ್ಲಿ ಇಟ್ಕೊಂಡು ತಿನ್ನೋ ಥರ ಮಾಡ್ತಾಯಿದ್ದೀನಿ. ಲೈಕ್ ಮೈಸೂರು ಪಾಕ್ ಶೇಪಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿನೂ ಕೂಡ ಹೌದು. ಕೆಲವೊಬ್ರು ಸಕ್ಕರೆ ಕೂಡ ಹಾಕಿ ಮಾಡ್ತಾರೆ, ನಾನಿಲ್ಲಿ ಬೆಲ್ಲ ಹಾಕಿ ಮಾಡಿದ್ದೀನಿ. ಇದನ್ನು ಬಿಸಿ ಬಿಸಿಯಾಗೇ ತಿನ್ನಬೇಕು. ಸೊ ದ್ಯಾಟ್ ಸಾಫ್ಟಾಗಿರುತ್ತೆ ಹಲ್ವಾ ಥರ. ಗಟ್ಟಿ ಆದ ತಕ್ಷಣ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.